ಚನ್ನಪಟ್ಟಣದಲ್ಲಿ ಮತದಾರರನ್ನ ಸೆಳೆಯುವುದಕ್ಕೆ ವಿಶೇಷ ಮತಗಟ್ಟೆಯನ್ನ ಮಾಡಲಾಗಿದೆ. ಮತಗಟ್ಟೆಯ ಹೊರಭಾಗದಲ್ಲಿ ಆಕರ್ಷಕ ಬಲೂನ್ ಕಮಾನ್ ಅನ್ನು ಹಾಕಲಾಗಿದೆ. ಚನ್ನಪಟ್ಟಣದ ಸಾಂಪ್ರದಾಯಿಕ ಗೊಂಬೆಗಳ ಪ್ರದರ್ಶನವನ್ನ ಕೂಡ ಮಾಡಲಾಗ್ತಾ ಇದೆ. ಮತಗಟ್ಟೆಯ ಒಳಗೆ ಗೊಂಬೆಗಳ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ರೈತರ ಜೀವನಾಡಿ, ಎತ್ತಿನ ಗಾಡಿ ಸೇರಿದಂತೆ ರಾಜ ರಾಣಿ ಗೊಂಬೆಗಳು ಕೂಡ ಅಲ್ಲಿ ಕಂಗೊಳಿಸ್ತಾ ಇದೆ. ಇನ್ನು ಮಕ್ಕಳ ಆಟಿಕೆಗಳು, ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯ ಚಿತ್ರಣ ಕೂಡ ಅಲ್ಲಿ ಕಾಣ್ತಾ ಇದೆ. ಅರಮನೆಯ ಶ್ರೀರಾಮ ಮಂದಿರ ಸೇರಿದಂತೆ ವಿವಿಧ ಗೊಂಬೆಗಳನ್ನು ಅಲ್ಲಿ ಹಾಕಲಾಗಿದೆ. ಚನ್ನಪಟ್ಟಣ ಉಪಚುನಾವಣೆ ಮತದಾನಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭ ಆಗಿದ್ದು ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಕೋಟೆ ಬಡಾವಣೆಯಲ್ಲಿ ವಿಶೇಷ ಸಾಂಪ್ರದಾಯಿಕ ಗೊಂಬೆ ಮತಗಟ್ಟೆಯನ್ನ ಮಾಡಿರುವಂಥದ್ದು. ಅಂದರೆ ಮತದಾರರನ್ನ ಸೆಳೆಯೋದಕ್ಕಾಗಿ ಈ ರೀತಿ ಮಾಡಿದ್ದಾರೆ. ಮತಗಟ್ಟೆ ಸಂಖ್ಯೆ 87ರ ವಿಶೇಷ ಮತಗಟ್ಟೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ರಾಮ್ ಇದ್ದಾರೆ ಸ್ಥಳದಿಂದ. ರಾಮ್, ಅಂದ್ರೆ ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ವಿಶೇಷ ಮತಗಟ್ಟೆ ಅಂತಾನೆ ಹೇಳ್ಬೋದು, ಬೊಂಬೆ ಮತಗಟ್ಟೆ. ಏನಿದರ ವಿಶೇಷ ಅಂತ? ಶಕುಂತಲಾ, ರಾಜ್ಯದ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇರೋ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮತದಾರನ ಸೆಳೆಯಲಿಕ್ಕೆ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ನಾವೀಗ ಚನ್ನಪಟ್ಟಣದ ಕೋಟೆ ಬಡಾವಣೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಮತಗಟ್ಟೆ 87ರಲ್ಲಿ ವಿಶೇಷವಾಗಿ ಮತಗಟ್ಟೆಯನ್ನು ರೂಪಿಸಲಾಗಿದೆ. ಅಂದರೆ ಚನ್ನಪಟ್ಟಣ ಅಂದರೆ ತಟ್ಟನೆ ಎಲ್ರಿಗೂ ನೆನಪಿಗೆ ಬರುವಂಥದ್ದು ಗೊಂಬೆಗಳ ನಾಡಿನಲ್ಲಿ ಒಂದು ಸಾಂಪ್ರದಾಯಿಕ ಗೊಂಬೆಗಳ ಮತಗಟ್ಟೆಯನ್ನು ಸ್ಥಾಪಿಸಲಾಗಿದೆ. ಏನು ಹೊರಭಾಗದಲ್ಲಿ ಆಕರ್ಷಕವಾದಂಥ ಬಲೂನಿನ ಒಂದು ಕಮಾನನ್ನು ಮಾಡಿ ಫ್ಲೆಕ್ಸ್ನ ಮುಖಾಂತರವಾಗಿ ಸಾಂಪ್ರದಾಯಿಕ ಮತಗಟ್ಟೆ ಅನ್ನೋ ಒಂದು ಹೆಸರನ್ನ ತೋರಿಸಲಾಗಿದೆ. ಮತ್ತೆ ಅದೇ ರೀತಿಯಾಗಿ ನಾವು ಮತಗಟ್ಟೆಯ ಒಳಭಾಗಕ್ಕೆ ಹೋದ್ರೆ ವಿಶೇಷವಾದಂತಹ ಒಂದು ಗೊಂಬೆಗಳ ಪ್ರದರ್ಶನವನ್ನ ಇಲ್ಲಿ ಮಾಡಲಾಗಿದೆ. ಯಾಕಂದ್ರೆ ಚನ್ನಪಟ್ಟಣದ ಗೊಂಬೆಗಳು ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸಿದೆ. ಹೀಗಾಗಿ ಈ ಒಂದು ಸಾಂಪ್ರದಾಯಿಕ ಮತಗಟ್ಟೆ ಎಲ್ಲರ ಗಮನವನ್ನ ಸೆಳೀತಾ ಇದೆ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಮತಗಟ್ಟೆಯ ಒಳಭಾಗದಲ್ಲಿ ವಿಶೇಷವಾಗಿ ಗೊಂಬೆಗಳ ಪ್ರದರ್ಶನವನ್ನ ಇಲ್ಲಿ ಮಾಡಲಾಗಿದೆ. ಅಂದ್ರೆ ಮತದಾರರು ಏನು ಮತದಾನಕ್ಕೆ ಬರ್ತಾರೆ ಅವರನ್ನ ಆಕರ್ಷಿಸೋಸ್ಕರ ಜಿಲ್ಲಾಡಳಿತ ಒಟ್ಟು 8 ವಿಶೇಷ ಮತಗಟ್ಟೆಗಳನ್ನ ಮಾಡಿದೆ. 5 ಸಖಿ ಮತಗಟ್ಟೆ, 1 ಯುವ ಮತಗಟ್ಟೆ, ಇನ್ನೊಂದು ವಿಶೇಷ ಚೇತನ ಮತಗಟ್ಟೆ. ಅದರ ಜೊತೆಗೆ ಚನ್ನಪಟ್ಟಣದ ಗೊಂಬೆಗಳ ಪ್ರದರ್ಶನ ಮಾಡುವಂಥದ್ದು. ನೀವು ನೋಡ್ತಾ ಇರಬಹುದು, ರೈತರ ಜೀವನಾಡಿ ಆಗಿರುವಂತಹ ಎತ್ತಿನ ಗಾಡಿ ಸೇರಿದಂತೆ ಮಕ್ಕಳ ಆಟಿಕೆಗಳು, ಮತ್ತೆ ವಿಶ್ವವಿಖ್ಯಾತ ಮೈಸೂರು ದಸರೆಯ ಚಿತ್ರಣವನ್ನು ಕಟ್ಟಿಕೊಡುವಂಥದ್ದು, ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಗೊಂಬೆ, ಅದೇ ರೀತಿಯಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಗೊಂಬೆಗಳು. ಹೀಗೆ ಚನ್ನಪಟ್ಟಣದಲ್ಲೇ ವಿಶೇಷವಾದಂತಹ ಮರದಿಂದ ತಯಾರಾದಂತಹ ಗೊಂಬೆಗಳ ಪ್ರದರ್ಶನವನ್ನ ಮತಗಟ್ಟೆಯ ಒಳಭಾಗದಲ್ಲಿ ಇರುವಂತದ್ದು. ಅಂದ್ರೆ ಹೀಗಾಗಿ ವಿಶೇಷ ಮತಗಟ್ಟೆ ಈಗ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಇದರ ಜೊತೆಗೆ ಒಟ್ಟು 276 ಮತಗಟ್ಟೆಗಳನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಎಲ್ಲ ಅಗತ್ಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಬಿಸಿಲಿನ ತಾಪದಿಂದ, ಜಲದಿಂದ ಮತದಾರರನ್ನು ರಕ್ಷಿಸಲಿಕ್ಕೆ ಪೆಂಡಾಲ್ ಹಾಕುವಂತಹ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತೆ ವಿಶೇಷ ಚೇತನರು ಬಂದ್ರೆ ಅವರಿಗೆ ಅಲ್ಲಿರುವಂತಹ ಒಂದು ವೀಲ್ ಚೇರ್ ಅನ್ನು ಸಹ ತಾವು ನೋಡ್ತಾ ಇರ್ಬೋದು. ಅಂದ್ರೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಚನ್ನಪಟ್ಟಣ ಎಲ್ಲರ ಒಂದು ಗಮನವನ್ನ ಸೆಳೆದಿತ್ತು. ಮತ್ತೆ ಒಂದು ರೀತಿಯಾದಂತಹ ಹೈ ವೋಲ್ಟೇಜ್ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿರೋದ್ರಿಂದಾಗಿ ಭದ್ರತೆಗೂ ಸಹ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿದ್ರು. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸ್ಥಳೀಯ ಪೊಲೀಸರು ಸೇರಿದಂತೆ ಕೇಂದ್ರೀಯ ಭದ್ರತಾ ಪಡೆಯ ಸಿಬ್ಬಂದಿಗಳನ್ನು ಸಹ ನಿಯೋಜಿಸುವಂತಹ ಕೆಲಸವನ್ನು ಮಾಡಿದರೆ ಯಾವುದೇ ರೀತಿಯಾದಂತಹ ಲೋಪಗಳು ಆಗಬಾರದು, ಅಹಿತಕರ ಘಟನೆಗಳು ನಡೀಬಾರದು. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಚುನಾವಣೆಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಸಹ ಕೈಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ಬರುವಂತದ್ದು ಅಂದ್ರೆ ಯಾವುದೇ ಮತದಾರರು ಬಂದ್ರೆ ನಿರ್ಭೀತಿಯಿಂದ ಮತದಾನವನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗ್ತದೆ. 6 ಗಂಟೆಯವರೆಗೂ ಸಹ ಇಲ್ಲಿ ಮತದಾನ ಆಗುವಂಥದ್ದು. ಒಟ್ಟು ಏನು JDS ಮತ್ತೆ ಬಿಜೆಪಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ನ ಅಭ್ಯರ್ಥಿ CP ಯೋಗೇಶ್ವರ್ ಸೇರಿದಂತೆ 32 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಚನ್ನಪಟ್ಟಣದಲ್ಲಿ ನಿರ್ಧಾರವಾಗ್ತದೆ. ಹೀಗಾಗಿ ಮತದಾನಕ್ಕೆ ಚನ್ನಪಟ್ಟಣದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಶಕುಂತಲಾ, ಧನ್ಯವಾದ ರಾಮ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಎಲ್ಲೆಡೆಯೂ ಕೂಡ ಮತದಾನ ಮಾಡೋದಕ್ಕಾಗಿ ಎಲ್ಲ ರೀತಿ ಪ್ರಕ್ರಿಯೆಗಳಿಗಾಗಲೇ ಪ್ರಾರಂಭ ಆಗಿದೆ. 7 ಗಂಟೆಗೆ ಮತದಾನ ಆಗೋದ್ರಿಂದಾಗಿ ಮುಂಚೆನೇ ಅಲ್ಲಿರುವಂತಹ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಅಲ್ಲಿ ಎಲ್ಲವನ್ನ ಚೆಕ್ ಮಾಡ್ತಾ ಇದ್ದಾರೆ.